ಡಿ ಕೆ ಶಿವಕುಮಾರ್ಗೆ ಮುಹೂರ್ತ ಬಂತು, ನನಗೆ ಬರಲಿಲ್ಲ. ಸತ್ಯವಾದ ಘಟನೆ ಇದು, ಕೇಳಿಸ್ಕೊಳ್ಳಿ. ಈ ಡಿ ಕೆ ಶಿವಕುಮಾರ್ ಮತ್ತೆ ಅವ್ರ ತಮ್ಮ ಸುರೇಶ್ ಕುಮಾರ್ ಅವ್ರ ಹತ್ರ ದೊಡ್ಡ ಭವ್ಯ ಬಂಗ್ಲೆ ಇದೆ, ಎರಡು ಸದಾಶಿವನಗರದಲ್ಲಿ. ಆ ಸದಾಶಿವನಗರದ ಬಂಗ್ಲೆಗೆ ಅವರು ಕಟ್ಟ ಅಭಿಮಾನಿಗಳು, ಅವ್ರ ಬೆಂಬಲಿಗರು, ಆಮೇಲೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಜನ ಎಲ್ಲ ಸಾಯಂಕಾಲ ಬಂದು ಮಂತ್ರಿಗಳನ್ನ ಭೇಟಿಯಾಗಿ ಅವ್ರಿಗೆ ಅಹವಾಲು ಕೊಡ್ತಾ ಇದ್ರು. ಇದೆಲ್ಲ ಹಳೆ ಕತೆ. ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಆಗಿದ್ದಾಗ ಆ ರಸ್ತೆ ಪೂರ್ತಿ ಟ್ರಾಫಿಕ್, ನನಗೆ ಓಡಾಡಕ್ಕೆ ಕಷ್ಟ ಆಗೋದು. ಒಂದು ದಿವಸ ಪಿತ್ತ ನೆತ್ತಿಗೇರಿ ಸಾಯಿ ಕುಮಾರ್ ಥರ ಕಾರ್ ಇಂದ ಹೊರಗಡೆ ತೆಗೆದು ಡಿ ಕೆ ಶಿವಕುಮಾರ್ ಮನೆ ಒಳಗಡೆ ನುಗ್ಗಿದೆ. ಅಲ್ಲಿ ಇದ್ದಿದ್ದೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಬೈದೆ, ಏನ್ರಿ ಡಬಲ್ ಸೈಡೆಡ್ ಪಾರ್ಕಿಂಗ್ ಎಲ್ಲ ಅಲೋ ಮಾಡ್ತೀರಾ, ನಿಮ್ಗೆ ಗೊತ್ತಾಗಲ್ವಾ, ಜನಕ್ಕೆ ಕಷ್ಟ ಆಗುತ್ತೆ ಅಂತ ಆವಾಜ್ಬಿಟ್ಟೆ. ಅವ್ರ ಬೆಂಬಲಿಗರು, ಡಿ ಕೆ ಶಿವಕುಮಾರ್ ಬೆಂಬಲಿಗರೆಲ್ಲ ನನ್ನ ಕಡೆ ನುಗ್ಗಿದ್ರು, ಯಾವನ ನೀನು ಅಂತ. ನಾನು ನೋಡಿದೆ, ಪೊಲೀಸ್ ಅಪ್ಪ ಅಂತೂ ನನ್ನ ಸಪೋರ್ಟಿಗೆ ಬಂದಂಗೆ ಕಾಣಿಸ್ಲಿಲ್ಲ. ನಿಧಾನಕ್ಕೆ ಎರಡೆ ಜೆ ಹಿಂದೆ ಆಗ್ತಾ ಇದ್ದೆ. ನೀವು ಯಾರ್ರಿ ಅಂತ. ಆಮೇಲೆ ರಪ್ ಅಂತ ಟರ್ನ್ ಮಾಡಿ ಕಾರ್ ಹತ್ತಿ ಅಲ್ಲಿಂದ ಓಟ್ ಹಾಕಿದ್ದೆ. ನೋಡ್ತೀನಿ ಅವ್ರು ಹಿಂದ್ಗಡೆ ಬರ್ತಾ ಇದ್ದಾರಾ ಫಾಲೋ ಮಾಡ್ಕೊಂಡು ಅಂತ. ಬರಲಿಲ್ಲ. ಯಾಕೆ? ಅವರು ಆ ಡಬಲ್ ಸೈಡೆಡ್ ಪಾರ್ಕಿಂಗ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಸಿದ್ದರಾಮಯ್ಯ ಅಂದರೆ ಆರಾಮಾಗಿ ಜೋಕ್ಸ್ ಮಾಡ್ತಾ ತಿರುಗ್ತಾ ಇದ್ರಿ. ಈಗ ಅವೆಲ್ಲ ಕಷ್ಟ ಆಗುತ್ತೆ, ಎಚ್ಚರಿಕೆ. ನಾನು ನೋಡಿ ಮುಹೂರ್ತನ ಸ್ವಲ್ಪದ್ರಲ್ಲಿ ಮಿಸ್ ಮಾಡ್ಕೊಂಡೆ. ಹುಷಾರಾಗಿರಿ, ತಗ್ಗಿ ಬಗ್ಗಿ ನಡೀರಿ. ಬರದಾ? ಸಿ ಯು.